ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಬತ್ತಲಹಳ್ಳಿ ಸಮೀಪದ ನಿರ್ಜನ ಪ್ರದೇಶದಲ್ಲಿ ಇಸ್ಪೀಟ್ ಜೂಜಾಟವಾದ ಅಂದರ್ ಬಾಹರ್ ನಡೆಯುತ್ತಿರುವ ಬಗ್ಗೆ ಖಚಿತ ಮಾಹಿತಿ ಪಡೆದ ಡಿವೈಎಸ್ಪಿ ಮುರಳೀಧರ್ ನೇತೃತ್ವದ ಪೊಲೀಸ್ ತಂಡ ಜೂಜು ಅಡ್ಡಾ ಮೇಲೆ ಶುಕ್ರವಾರ ಸಂಜೆ ದಾಳಿ ನಡೆಸಿ ಆಂಧ್ರಪ್ರದೇಶ ಮತ್ತು ಕರ್ನಾಟಕದ ಜೂಜುಕೋರರ ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದೆ. ದೊಡ್ಡ ಮಟ್ಟದ ಗುಂಪು ಸೇರಿ ಇಸ್ಪೀಟ್ ಜೂಜಾಟ ಆಡುತ್ತಿದ್ದ ವೇಳೆ ಪೊಲೀಸರ ತಂಡ ದಾಳಿ ನಡೆಸಿ 85,000 ನಗದು, 1 ಕಾರು, 5 ಬೈಕ್ ಮತ್ತು 8 ಮೊಬೈಲ್ ಫೋನ್ಗಳನ್ನು ವಶಪಡಿಸಿಕೊಂಡಿದೆ. ಬಂಧಿತ ಜೂಜುಕೋರರನ್ನು ಆಂಧ್ರಪ್ರದೇಶ ಮೂಲದ ಮುಲಕಲಚೆರುವು ಗ್ರಾಮದ ವೆಂಕಟರಮಣ ರೆಡ್ಡಿ, ಪೆದ್ದಪಾಳ್ಯ ಗ್ರಾಮದ ಚಾಂದ್ ಪಾಷಾ, ಸದುಂ ಗ್ರಾಮದ ಈಶ್ವರಪ್ಪ, ನಾರೆಮದ್ದೇಪಲ್ಲಿ ಗ್ರಾಮದ ಚಂದ್ರಮೋಹನ್, ವೇಮಲೇಟಿಕೋಟ ಗ್ರಾಮದ ಅಶೋಕ್ ಕುಮಾರ್ ರೆಡ್ಡಿ, ಕದಿರಿನಾಯನಕೋಟೆ ಗ್ರಾಮದ ಜಯರಾಮ್, ಚಿಂತಾಮಣಿ ತಾಲೂಕಿನ ಸೋಮಾಕಲಪಲ್ಲಿ ಗ್ರಾಮದ ದರ್ಶನ್, ಚನ್ನಪಲ್ಲಿ ಗ್ರಾಮದ ಮಧು ಎಂಬುವವರನ್ನು ಬಂಧಿಸಲಾಗಿದೆ. ಪೊಲೀಸರ ದಾಳಿಯ ವೇಳೆ ಹಲವು ಜೂಜುಕೋರರು ಪರಾರಿಯಾಗಿದ್ದು, ಪರಾರಿಯಾದವರ ಪತ್ತೆಗಾಗಿ ಬಲೆ ಬೀಸಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ. ಈ ಸಂಬಂಧ ಬಟ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದಾಳಿಯಲ್ಲಿ ಡಿವೈಎಸ್ಪಿ ಪಿ ಮುರಳೀಧರ್ ನೇತೃತ್ವದಲ್ಲಿ ಪೊಲೀಸ್ ಅಧಿಕಾರಿಗಳಾದ ಚನ್ನಕೇಶವ, ನಟರಾಜ್, ಶಿವಪ್ಪ, ಮಂಜುನಾಥ್, ಶ್ರೀನಾಥ್ ರಾವ್, ಶಿವಣ್ಣ, ಸುಂದರ್, ನರೀಶ್, ಅಂಜನ್ ರೆಡ್ಡಿ, ಹರೀಶ್ ಸೇರಿದಂತೆ ಇತರರು ಭಾಗವಹಿಸಿದ್ದು, ಇವರನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಅಭಿನಂದಿಸಿದ್ದಾರೆ. ಜಿಎಲ್ ಶಂಕರ್, ಸಿಟಿವಿ ನ್ಯೂಸ್, ಚಿಂತಾಮಣಿ.